ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ವಿಚಾರ ಬಂದಾಗಲೆಲ್ಲ ನಿವೃತ್ತಿಯದ್ದೇ ಮಾತು. T20 ಹಾಗೆ ಟೆಸ್ಟ್ ಫಾರ್ಮ್ಯಾಟ್ಗೆ ಗುಡ್ ಬೈ ಹೇಳಿರೋದ್ರಿಂದ ಏಕದಿನ ಮಾದರಿಗೂ ಕೂಡ ಜಾಸ್ತಿ ದಿನ ಇರಲ್ಲ ಅನ್ನೋಂಥ ಟಾಕ್ ಬರ್ತಾನೆ ಇರುತ್ತೆ. ಬಟ್ ಅಭಿಮಾನಿಗಳಿಗೆ ಇನ್ಮೇಲೆ ಈ ಟೆನ್ಷನ್ ಬೇಡ. ಯಾಕಂದ್ರೆ 2027ರ ವಿಶ್ವಕಪ್ ವರೆಗೂ ಕೂಡ ಈ ಜೋಡೆತ್ತು ಜೊತೆಯಾಗಿ ಭಾರತ ಪರ ಕಣಕ್ಕಿಳಿಯೋದು ಕನ್ಫರ್ಮ್ ಆಗಿದೆ. 2 ವರ್ಷ ODI ಫಾರ್ಮ್ಯಾಟ್ನಲ್ಲಿ ಕಂಟಿನ್ಯೂ ಆಗ್ತಾ ಇರುವಂತ ಈ ಲೆಜೆಂಡರಿ ಪ್ಲೇಯರ್ಗಳ ಟಾರ್ಗೆಟ್ ಏನು? ರೋಕೋ ಜೋಡಿ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ಯಾರು? 2 ವರ್ಷದ ಜರ್ನಿ ಹೇಗಿದೆ? ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೀನಿ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಹಿಟ್ ಮ್ಯಾನ್ ಅಂತಾನೆ ಕರೆಸಿಕೊಳ್ಳುವಂತ ರೋಹಿತ್ ಶರ್ಮಾ, ರನ್ ಮಿಷನ್ ಅಂತಾನೆ ಫೇಮಸ್ ಆಗಿರುವಂತ ವಿರಾಟ್ ಕೊಹ್ಲಿ ಇಬ್ರು ಕೂಡ ಜೋಡೆತ್ತುಗಳಂತೆ ಕಳೆದ 17 ವರ್ಷ ಟೀಮ್ ಇಂಡಿಯಾದ ನೊಗ ಹೊತ್ತಿದ್ದಾರೆ. ಈಗಲೂ ಕೂಡ ಹೊರತಿದ್ದಾರೆ. ಈಗಲೂ ಕೂಡ ಅಷ್ಟೇ ಪವರ್ಫುಲ್ ಆಗಿ ಬ್ಯಾಟ್ ಬೀಸಿದ್ದಾರೆ. ಹೀಗಿದ್ರು ಕೂಡ ಕೆಲವೊಂದಷ್ಟು ಜನ ನಿವೃತ್ತಿ ಅಂತ ಬೆನ್ನು ಬಿದ್ದಿದ್ದಾರೆ. ಆದ್ರೆ ಈ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. 2027ರ ಏಕದಿನ ವಿಶ್ವಕಪ್ ವರೆಗೂ ಕೂಡ ಈ ಸ್ಟಾರ್ ಜೋಡಿ ಏಕದಿನ ಫಾರ್ಮೆಟ್ ನಲ್ಲಿ ಮುಂದುವರಿಯೋದು ಕನ್ಫರ್ಮ್ ಆಗಿದೆ. 2027ರವರೆಗೂ ರೋಹಿತ್ ನಿವೃತ್ತಿ ಇಲ್ಲವೆಂದ ಬಾಲ್ಯದ ಕೋಚ್. ನಿವೃತ್ತಿ ಟಾಕ್ ನಡುವೆಯೇ ಆಸ್ಟ್ರೇಲಿಯಾ ಟೂರ್ನಲ್ಲಿ ರೋಹಿತ್ ಶರ್ಮಾ ಶತಕ ಹಾಗೆ ಅರ್ಧ ಶತಕ ಸಿಡಿಸಿ ಅಬ್ಬರಿಸಿದ್ರು. ಅಡಿಲೇಡ್ ಪಂದ್ಯದಲ್ಲಿ 73 ರನ್ ಗಳಿಸಿದ್ದ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಸಿಡ್ನಿಯಲ್ಲಿ ಅಜೇಯ 121 ರನ್ ಬಾರಿಸಿ ನಿವೃತ್ತಿ ಸುದ್ದಿಗಳಿಗೆ ದೊಡ್ಡ ಬ್ರೇಕ್ ಹಾಕಿದ್ರು. ಆದ್ರೆ ಹಿಟ್ ಮ್ಯಾನ್ ರ ಈ ಅಬ್ಬರ ಯಾವುದಕ್ಕೂ ಕೂಡ ಕ್ಲಾರಿಟಿ ಕೊಟ್ಟಿರಲಿಲ್ಲ. ಆದ್ರೀಗ ರೋಹಿತ್ರ ಬಾಲ್ಯದ ಕೋಚ್ ಆಗಿದ್ದಂತ ದಿನೇಶ್ ಲಾಡ್ ಉತ್ತರ ನೀಡಿದ್ದಾರೆ. ರೋಹಿತ್ ಶರ್ಮಾ ಸದ್ಯಕ್ಕಂತೂ ನಿವೃತ್ತಿ ನೀಡೋದಿಲ್ಲ. ಇನ್ನೂ 2 ವರ್ಷಗಳ ಕಾಲ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮುಂದುವರಿತಾರೆ ಅಂತ ತಿಳಿಸಿದ್ದಾರೆ. ರೋಹಿತ್ ಶರ್ಮಾ ಅವರ ಬಹುದೊಡ್ಡ ಕನಸು ಏನಪ್ಪಾ ಅಂದ್ರೆ ಏಕದಿನ ವಿಶ್ವಕಪ್ ಅನ್ನ ಗೆಲ್ಲೋದು. ಹೀಗಾಗಿ 2027ರ ಏಕದಿನ ವಿಶ್ವಕಪ್ ನಲ್ಲಿ ಆಡ್ತಾರೆ. 2027ರ ಏಕದಿನ ವಿಶ್ವಕಪ್ ನಲ್ಲಿ ಭಾರತ ತಂಡ ಆಡುವಂತ ಕೊನೆಯ ಪಂದ್ಯದ ಮೂಲಕ ರೋಹಿತ್ ಶರ್ಮಾ ನಿವೃತ್ತಿಯನ್ನ ಘೋಷಣೆ ಮಾಡಲಿದ್ದಾರೆ ಅಂತ ದಿನೇಶ್ ಲಾಡ್ ಸ್ಪಷ್ಟನೆ ನೀಡಿದ್ದಾರೆ. ಈ ಮೂಲಕ ಹಿಟ್ ಮ್ಯಾನ್ 2027ರವರೆಗೆ ಭಾರತ ತಂಡದಲ್ಲಿ ಮುಂದುವರಿಯೋದು ಕನ್ಫರ್ಮ್ ಆಗಿದೆ. ಸೊ ರೋಹಿತ್ ಕಂಟಿನ್ಯೂ ಆದ್ರೆ ವಿರಾಟ್ ಕೊಹ್ಲಿ ಕೂಡ ಟೀಮ್ ಇಂಡಿಯಾ ಪರ ಇನ್ನೂ 2 ವರ್ಷಗಳ ಕಾಲ ಆಡೋದು ಗ್ಯಾರಂಟಿ ಇದೆ. ಅದು ಅಲ್ಲದೆ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ ಕೊನೆ ಪಂದ್ಯದನ್ನ ಗೆಲ್ಲಿಸಿಕೊಟ್ಟಂತ ಈ ಸ್ಟಾರ್ ಜೋಡಿ ಆನಂತರ ಸ್ಟಾರ್ ಸ್ಪೋರ್ಟ್ಸ್ ಜೊತೆ ಮಾತನಾಡಿದ್ರು. ಈ ವೇಳೆ ಕೂಡ ಇನ್ನೂ 2 ವರ್ಷಗಳ ಕಾಲ ಆಡೋದಾಗಿ ಹಿಂಟ್ ಕೊಟ್ಟಿದ್ರು. ಈಗ ಬಾಲ್ಯದ ಕೋಚ್ ಕೂಡ ಹೇಳಿರೋದ್ರಿಂದ ಈ ಜೋಡಿ 2027ರ ವಿಶ್ವಕಪ್ ನಲ್ಲಿ ಆಡೋದು ಕನ್ಫರ್ಮ್ ಆದಂತಾಗಿದೆ. ಏಕದಿನ ವಿಶ್ವಕಪ್ ಗೆಲ್ಲೋದೇ ರೋಕೋ ಕನಸು. ಅಷ್ಟಕ್ಕೂ ಇಷ್ಟೆಲ್ಲ ಚರ್ಚೆಗಳ ನಡುವೆ ರೋಹಿತ್ ಮತ್ತು ಕೊಹ್ಲಿ ಏಕದಿನ ಫಾರ್ಮೆಟ್ ನಲ್ಲಿ ಕಂಟಿನ್ಯೂ ಆಗೋಕೆ ಕಾರಣವೇ ಕನಸಿನ ಕೂಸಾಗಿರುವಂತ ಏಕದಿನ ವಿಶ್ವಕಪ್ ಅನ್ನ ಗೆಲ್ಲೋದು. 2023ರಲ್ಲಿ ಭಾರತ ತಂಡವನ್ನು ಅಜೇಯವಾಗಿ ಫೈನಲ್ಗೆ ಮುನ್ನಡೆಸಿದ್ದ ರೋಹಿತ್ ಶರ್ಮಾ ಕಪ್ ಎತ್ತಿ ಹಿಡಿಯುವಂತ ಕನಸಿನಲ್ಲಿದ್ರು. ಆದರೆ ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮುಗ್ಗರಿಸಬೇಕಾಯಿತು. ರನ್ನರ್ ಅಪ್ಗೆ ತೃಪ್ತಿ ಪಡಬೇಕಾಯಿತು. ಭಾರತದಲ್ಲೇ ನಡೆದಿದ್ದ ಆ ಟೂರ್ನಿಯಲ್ಲಿ ಕಪ್ ಗೆಲ್ಲೋಕೆ ಆಗಿಲ್ವಲ್ಲ ಎನ್ನುವಂತ ನೋವು ಈ ಇಬ್ಬರು ಲೆಜೆಂಡರಿ ಆಟಗಾರರನ್ನ ಇಂದಿಗೂ ಕೂಡ ಕಾಡ್ತಾ ಇದೆ. ಹೀಗಾಗಿ 2027ರಲ್ಲಿ ಆಡುವಂತ ವಿಶ್ವಕಪ್ ನಲ್ಲಿ ಭಾರತ ತಂಡದಲ್ಲಿ ಮುಂದುವರಿಯುವಂತ ನಿರ್ಧಾರವನ್ನ ಮಾಡಿದ್ದಾರೆ. ಈ ನಡುವೆ BCCI ಕ್ಯಾಪ್ಟನ್ಸಿಯನ್ನ ಕಿತ್ಕೊಂಡ್ರು ಕೂಡ ಜಗ್ಗದಂತ ಹಿಟ್ ಮ್ಯಾನ್ ಆಟಗಾರನಾಗಿ ಆದ್ರೂ ಸರಿಯೇ ವಿಶ್ವಕಪ್ ಅನ್ನ ಗೆದ್ದೇ ತೀರಬೇಕೆಂಬ ಪಣ ತೊಟ್ಟಿದ್ದಾರೆ. ಕೆಜಿಗಟ್ಟಲೆ ತೂಕ ಇಳಿಸಿಕೊಂಡು ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡಿಕೊಂಡು ಫಾರ್ಮ್ ಜೊತೆ ಸಾಲಿಡ್ ಪ್ರದರ್ಶನ ನೀಡ್ತಾ ತಮ್ಮ ಪವರ್ ಏನು ಅನ್ನೋದನ್ನ ಪ್ರೂವ್ ಮಾಡ್ತಿದ್ದಾರೆ. ಹೀಗಾಗಿ ಹಿಟ್ ಮ್ಯಾನ್ ಇನ್ನೂ 2 ವರ್ಷಗಳ ಕಾಲ ಭಾರತ ಪರ ಆಡೋದು ಕನ್ಫರ್ಮ್ ಆಗಿದೆ. ರೋಹಿತ್ ಶರ್ಮಾ ಅವರಿಗೆ ಸದ್ಯ 38 ವರ್ಷ ವಯಸ್ಸು. 2027ರ ಏಕದಿನ ವಿಶ್ವಕಪ್ ಟೂರ್ನಿ ವೇಳೆಗೆ ಹಿಟ್ ಮ್ಯಾನ್ಗೆ 40 ವರ್ಷ ವಯಸ್ಸಾಗುತ್ತೆ. ಅಲ್ಲಿವರೆಗೂ ಕೂಡ ಫಾರ್ಮ್ ಹಾಗೆ ಫಿಟ್ನೆಸ್ ಅನ್ನ ಕಾಯ್ದುಕೊಳ್ಳೋದು ಸದ್ಯಕ್ಕೆ ರೋಹಿತ್ ಅವರ ಮುಂದಿರುವಂತಹ ಅತಿದೊಡ್ಡ ಸವಾಲಾಗಿದೆ. ಅಂತಿಮವಾಗಿ 2027ರ ವಿಶ್ವಕಪ್ ನಲ್ಲಿ ಯಾರೆಲ್ಲ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿಯನ್ನ ತಂಡದಲ್ಲಿ ನೋಡೋಕೆ ಇಷ್ಟಪಡ್ತೀರಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.